ಓಂ ನಮಃ ಸಿದ್ಧೇಭ್ಯಃ ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. पंच परमेष्टि भगवान की जय हो. जिनवाणी माता की जय हो. अहिंसा परमो धर्म की जय हो. ಶ್ರೀ ಭಟ್ಟಾರಕ ಸಕಲ ಕೀರ್ತಿ ವಿರಚಿತ ಶ್ರೀ ಧನ್ಯಕುಮಾರನ ಚರಿತ್ರೆ. ಈ ಹಿಂದಿನ ಭಾಗದಲ್ಲಿ ಧನ್ಯಕುಮಾರನ ಜನನದಲ್ಲಿ ಮತ್ತು ಅವನ ಬಾಲ್ಯ ಅವಸ್ಥೆಯಲ್ಲಿ ಯಾವೆಲ್ಲ ಸಂಪತ್ತುಗಳ ಪ್ರಾಪ್ತಿಯಾಯಿತು ಎಂದು ತಿಳಿದುಕೊಂಡಿದ್ದೇವೆ. ಅದಾದ ಮೇಲೆ ತನ್ನ ದೇಶವನ್ನು ಬಿಟ್ಟು ಪರ ದೇಶಕ್ಕೆ ಆಗಮ ಆದಾಗ ಅಲ್ಲಿಯೂ ಮಧ್ಯದಲ್ಲಿ ಹಲವಾರು ಪುಣ್ಯದ ಪ್ರಭಾವನೆಯನ್ನು ತೋರಿಸುತ್ತಾ ಧನ್ಯಕುಮಾರನು ಬರುತ್ತಾನೆ. ಕೊನೆಗೆ ಯತಿಶ್ರೇಷ್ಠರಾದ ಮುನಿಗಳ ಹತ್ತಿರ ಹೋಗಿ ಧರ್ಮದ ಉಪದೇಶವನ್ನು ಕೇಳುತ್ತಾನೆ. ಧರ್ಮದ ಉಪದೇಶಗಳನ್ನು ಕೇಳಿದ ಮೇಲೆ ತನ್ನ ಭವಾವಳಿಯನ್ನು ಹೇಳಬೇಕು ಎಂದು ವಿನಯಪೂರ್ವಕ ಭಕ್ತಿಯಿಂದ ಪುನಃ ಪ್ರಾರ್ಥಿಸುತ್ತಾನೆ. ಧನ್ಯಕುಮಾರನು ಅವಧಿಜ್ಞಾನ ಮೂರ್ತಿ ಮುನಿರಾಜರ ಮುಖದಿಂದ ಧರ್ಮೋಪದೇಶಗಳನ್ನು ಕೇಳಿ ಪರಮ ಸಂತುಷ್ಟನಾಗಿ ಯೋಗ್ಯ ವ್ರತ ನಿಯಮಾದಿಗಳನ್ನು ಶ್ರದ್ಧಾ ಭಕ್ತಿಪೂರ್ವಕ ಗ್ರಹಿಸಿದನು. ವಿನಯದಿಂದ ವಂದಿಸಿ ಪುನಃ ಪ್ರಶ್ನೆಯನ್ನು ಮಾಡುತ್ತಾನೆ. ಮಹಾಸ್ವಾಮಿ, ತಾವು ತ್ರಿಲೋಕದ ಜೀವಿರಾಶಿಗಳ ಹಿತವನ್ನು ಬಯಸುವವರು ಆದ ದಯಾಮೂರ್ತಿಗಳಾಗಿದ್ದೀರಿ. ಕೃಪೆ ತೋರಿ ನನ್ನ ಸೋದರರು ನನ್ನನ್ನು ಕಂಡರೆ ಯಾಕೆ ದ್ವೇಷಿಸುತ್ತಾರೆ ಮತ್ತು ನನ್ನ ತಾಯಿಯು ನನ್ನಲ್ಲಿ ಅಧಿಕ ಪ್ರೇಮ ಮಮತೆಯನ್ನು ಯಾಕೆ ಮಾಡುತ್ತಾಳೆ? ಇದಕ್ಕೆಲ್ಲ ಕಾರಣಗಳು ತಿಳಿಸಬೇಕು. ದೀನಬಂಧು ನನಗೆ ಹೆಜ್ಜೆ ಹೆಜ್ಜೆಗೂ ನಿಧಿ ನಿಕ್ಷೇಪಗಳು ಸಿಗುತ್ತವೆ. ಇದರ ಕಾರಣವನ್ನು ಹೇಳಬೇಕು ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ದಯಾಮೂರ್ತಿಗಳಾದ ಮುನಿಗಳು, ಧನ್ಯಕುಮಾರನೇ, ನಿನ್ನ ಪೂರ್ವಭವಗಳ ವರ್ಣನೆಯನ್ನು ವಿವರಿಸುವೆನು. ಶಾಂತ ಮನಸ್ಕನಾಗಿ ಕೇಳು. ಇದರಿಂದ ಸಂಸಾರದಲ್ಲಿ ಭಯ ಉಂಟಾಗಲಿ, ಧರ್ಮದಲ್ಲಿ ಗಾಢ ಶ್ರದ್ಧೆ ಉಂಟಾಗುತ್ತದೆ, ದಾನ ವ್ರತ ನಿಯಮಾದಿಗಳಲ್ಲಿ ಮನಸ್ಸುಂಟಾಗುತ್ತದೆ. ಮುನಿರಾಜರು ಧನ್ಯಕುಮಾರನಿಗೆ ಹೇಳುತ್ತಾರೆ, ನಿನ್ನ ಪೂರ್ವಜನ್ಮದ ಕಥೆಯನ್ನು ಕೇಳುಗರಿಗೂ ಓದುಗರಿಗೂ ಪರಮ ಶಾಂತಭಾವವು ಮತ್ತು ಪಾಪ ಭೀರುತ್ವವು ಉಂಟಾಗುತ್ತದೆ ಎಂದು ಹೇಳಿದರು. ಈ ಭಾರತ ವರ್ಷದ ಮಗಧ ದೇಶದಲ್ಲಿ ಭೋಗಾವತಿ ಎಂಬ ಸುಂದರವೂ ಪ್ರಸಿದ್ಧವೂ ಆದ ನಗರವಿತ್ತು. ಅಲ್ಲಿ ಕಾಮರುಷ್ಟಿ ಎಂಬವನು ಅದರ
ಅಧಿಪತಿ. ಆತನ ಧರ್ಮಪತ್ನಿ ವೃಷ್ಟಾದಾನ. ಇಬ್ಬರು ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದರು. ಅವರ ಭವದಲ್ಲಿ ಸುಕೃತ ಪುಣ್ಯನೆಂಬ ಹೆಸರುಳ್ಳ ನೌಕರನಿದ್ದನು. ಮಹಾಪಾಪ ಕರ್ಮವೆಂಬ ಕಾರ್ಮೋಡಗಳು ಉದಯಕ್ಕೆ ಬರುವಂತೆ ವೃಷ್ಟಾದಾನ ಪಾಪ ಉದಯದಿಂದ ಗರ್ಭವತಿಯಾದಳು. ಕೆಲವೇ ದಿನಗಳಲ್ಲಿ ಪತಿಯಾದ ಕಾಮರುಷ್ಟಿಯನ್ನು ಕಳೆದುಕೊಂಡಳು. ಇಷ್ಟೇ ಅಲ್ಲ, ಗರ್ಭವು ಬೆಳೆಯುತ್ತಿದ್ದಂತೆ ಆ ವಂಶಕ್ಕೆ ಸಂಬಂಧಪಟ್ಟವರೆಲ್ಲರೂ ಮರಣವನ್ನಪ್ಪಿದರು. ವೃಷ್ಟಾದಾನಳಿಗೆ 9 ತಿಂಗಳು ತುಂಬಲು ಅವಳು ಮಹಾಪಾಪಿಷ್ಟ ಪುತ್ರನನ್ನು ಪ್ರಸವಿಸಿದಳು. 4 ದಿನಗಳು ಕಳೆದು ಇರಲಿಲ್ಲ, ವೃಷ್ಟಾದಾನಳ ಮುದಿ ತಾಯಿಯು ಪರಲೋಕದ ಅತಿಥಿಯಾದಳು. ಪುಣ್ಯಲಕ್ಷ್ಮಿಯು ನಾಶವಾಗುತ್ತಿದ್ದಂತೆ ಧನ ಧಾನ್ಯಾದಿ ಸಂಪತ್ತು ಕೂಡ ಮಾಯವಾಯಿತು. ಇದಕ್ಕೆ ನೀತಿಗಾರರು ಹೇಳುತ್ತಾರೆ, ಅಭಾಗ್ಯ ಕುಪುತ್ರ ಗರ್ಭಕ್ಕೆ ಬರುವಾಗಲೇ ತಂದೆಯು ಸಾಯುತ್ತಾನೆ. ಹುಟ್ಟಿದ ಮೇಲೆ ಕುಟುಂಬ ವರ್ಗದವರು ಮರಣವನ್ನು ಹೊಂದುತ್ತಾರೆ. ಧನ ಧಾನ್ಯ ಸಂಪತ್ತು ಸುಖ ಸಾಮಗ್ರಿಗಳು ನಷ್ಟವಾಗಿ ಹೋಗುತ್ತವೆ. ಇಷ್ಟೇ ಅಲ್ಲ, ಮನೆಯಲ್ಲಿ ಮಹಾ ದರಿದ್ರತೆಯು ದುರ್ಲಕ್ಷಣವು ತಲೆದೂರುವುದು. ಇಂತಹ ನಿರ್ಭಾಗ್ಯನ ಜನನ ಸತ್ಯ ನಾಶಕ್ಕಾಗಿಯೇ ಆಗುವುದು. ದುಃಖದಾಯಕರಾದ ಹೆಂಡತಿ ಮಕ್ಕಳು ಮಿತ್ರರು ಬಂಧು ವರ್ಗದವರು ದೂರವಾಗುವರು. ಪೂರ್ವಜನ್ಮದ ಪಾಪದ ಕರ್ಮದ ಫಲವಾಗಿಯೇ ಇಂತಹ ವಸ್ತುಗಳನ್ನು ದೂರದಿಂದಲೇ ತ್ಯಜಿಸಿ ಸದಾಕಾಲವು ಧರ್ಮ ಕಾರ್ಯಗಳಲ್ಲಿ ಮಗ್ನನಾಗುವುದು, ಅದರಲ್ಲಿ ಮನಸ್ಸನ್ನು ಇಡುವುದು ಯೋಗ್ಯವಾಗಿರುತ್ತದೆ. ಧನ್ಯಕುಮಾರ, ನೋಡು, ಈ ಗರ್ಭದಲ್ಲಿರುವ ಜೀವನು ಪಾಪಕರ್ಮ ಅಲ್ಲದೆ ಬೇರೆ ಯಾವ ಉತ್ತಮ ಕಾರ್ಯಗಳನ್ನು ಮಾಡದೆ ಇದ್ದುದರಿಂದಲೇ ಈಗ ಇಂತಹ ಅವಸ್ಥೆಗಳು ಉದ್ಭವಿಸುವುದು ಎಂದು ವಿಚಾರಿಸಿಯೇ ಪಾಪ ವೃಷ್ಟಾದಾನಳು ತನ್ನ ನಿರ್ಭಾಗ್ಯ ಪುತ್ರನಿಗೆ ಅಕೃತ ಪುಣ್ಯನೆಂದು ಹೆಸರಿಟ್ಟಳು. ಸಕಲ ಸಂಪತ್ತಿಯು ಈ ಮೊದಲೇ ನಷ್ಟವಾಗಿ ಹೋಗಿತ್ತು. ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಲು ಕಷ್ಟವಾಯಿತು. ಯಾವ ಉಪಾಯನೂ ಕಾಣದೆ, ಯಾವ ಮಾರ್ಗವಿಲ್ಲದೆ ಅನ್ಯರ ಮನೆಯಲ್ಲಿ ಜೋಳ ಗೋಧಿ ಬೀಸಿಕೊಟ್ಟು ನಿರ್ಭಾಗ್ಯ ಮಗನ ಜೊತೆಗೂಡಿ ಅವಳು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು. ಅತ್ತ ಕಾಮರುಷ್ಟಿಯ ಮರಣದ ನಂತರ ಅವರ ಮನೆಯಲ್ಲಿ ನೌಕರನಾಗಿದ್ದ ಸುಕೃತ ಪುಣ್ಯನು ತನ್ನ ಪುಣ್ಯದ ಉದಯದಿಂದ ಭೋಗಾವತಿ ನಗರಿಯ ಅಧಿಪತಿಯಾದನು. ಈ ಭವಾಂತರಗಳ ವಿಚಾರಗಳನ್ನು ಕೇಳುತ್ತಿದ್ದ ಧನ್ಯಕುಮಾರನು ಮಧ್ಯದಲ್ಲಿಯೇ, ಸ್ವಾಮಿ, ಅಕೃತ ಪುಣ್ಯನು ಪೂರ್ವಜನ್ಮದಲ್ಲಿ ಅಂತಹ ಯಾವ ಪಾಪಕೃತ್ಯವನ್ನು ಮಾಡಿದನು ಎಂಬುದು ಸ್ಪಷ್ಟೀಕರಿಸಿದರೆ ಒಳ್ಳೆಯದಿತ್ತು ಎಂದು ಬೇಡಿಕೊಳ್ಳುತ್ತಾನೆ. ಅದಕ್ಕೆ ಮಹಾಮುನೀಶ್ವರರು, ಪಾಪಕ್ಕೆ ಭಯವನ್ನು ಉಂಟುಮಾಡುವ ಆ ಬಾಲಕನ
ಕೃತಿ ಅಂದರೆ ಕಥೆಯನ್ನು ಹೇಳುತ್ತೇನೆ ಎಂದು ಅವನ ಪೂರ್ವಭಾವವನ್ನು ಮತ್ತೆ ಹೇಳಲು ಆರಂಭಿಸುತ್ತಾರೆ. ಇದೇ ದೇಶದಲ್ಲಿ ಭೂತಿಲಕ ಎಂಬ ಮನೋಹರವಾದ ಸುಂದರವಾದ ಪಟ್ಟಣ. ಅಲ್ಲಿ ಕುಬೇರನಂತೆ ಐಶ್ವರ್ಯ ಸಂಪನ್ನನಾದ ಧನಪತಿ ಎಂದು ಶ್ರೇಷ್ಠಿ ಇದ್ದನು. ಆತ ಮಹಾದಾನಿಯು, ವ್ರತಾನುಷ್ಠಾನ ತತ್ಪರನು ಮತ್ತು ನಿರಂತರ ಪರೋಪಕಾರಿಯಾಗಿ ಶುಭ ಕಾರ್ಯದಲ್ಲಿ ಆಸಕ್ತನಾಗಿ ಇದ್ದನು. ಒಂದು ದಿವಸ ಧನಪತಿಯು ತನ್ನ ಧನ ಸಂಪತ್ತಿಯ ವಿಷಯವಾಗಿ ಚಿಂತಿಸುತ್ತಾ, ಈ ಸಂಪತ್ತುಗಳು ಪೂರ್ವಜನ್ಮದ ಪುಣ್ಯಲಕ್ಷ್ಮಿಯ ಪ್ರಾಪ್ತಿಯಿಂದಲೇ ಈಗ ನನ್ನ ವಶವರ್ತಿಯಾಗಿದೆ ಮತ್ತು ಇದರ ಸಾರ್ಥಕತೆಯಾಗಬೇಕಾದರೆ ಸತ್ಪಾತ್ರ ದಾನದಿಂದಲೇ ಸಾಧ್ಯವಾಗುವುದು. ಸತ್ಪಾತ್ರರುಗಳಾದ ಯತಿ ಮುನಿಗಳು ಆಹಾರವನ್ನು ಮಾತ್ರ ಸ್ವೀಕರಿಸುವುದು ಅಲ್ಲದೆ ಬೇರೆ ಯಾವ ವಸ್ತುಗಳನ್ನು ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ದೊಡ್ಡ ದೊಡ್ಡ ಸುಂದರ ಜಿನ ಮಂದಿರಗಳನ್ನು ನಿರ್ಮಿಸಬೇಕು. ಅವುಗಳಲ್ಲಿ ಮನೋಜ್ಞ ಜಿನ ಪ್ರತಿಮೆಗಳನ್ನು ಮಾಡಿಸಿ ಪಂಚ ಕಲ್ಯಾಣಾದಿ ವಿಧಿಪೂರ್ವಕ ಪ್ರತಿಷ್ಠಾಪನೆ ಮಾಡಿಸಬೇಕು. ಇಂತಹ ಉತ್ತಮವಾದ ಶುಭ ಕೆಲಸಗಳಿಂದ ಧನಲಕ್ಷ್ಮಿಯು ಇದ್ದದಕ್ಕೂ ಸಾರ್ಥಕವಾಗುತ್ತದೆ. ಅದು ಕಲ್ಪವೃಕ್ಷದೋಪಾಯದಲ್ಲಿ ಇಚ್ಛಿತ ಫಲವನ್ನುಂಟು ಮಾಡಿ ಕೊಡುವುದು ಎಂದು ನಿಶ್ಚಯಿಸಿಕೊಂಡನು. ಅದನ್ನು ಆಚಾರ್ಯ ಮಹರ್ಷಿಗಳು ಸ್ಪಷ್ಟೀಕರಿಸುತ್ತಾ ಹೇಳುತ್ತಾರೆ. ಜಿನ ಮಂದಿರಗಳಲ್ಲಿ ಕೆಲವು ಜೀವಿಗಳು ಭಕ್ತಿ ಭಾವದಿಂದ ಜಿನ ಪೂಜೆಯಿಂದಲೂ, ಇನ್ನು ಕೆಲವರು ವಂದನ, ಸ್ತವನ, ದರ್ಶನ, ಗೀತ, ನೃತ್ಯದಿಂದ ಮತ್ತು ಕೆಲವರು ಜಿನ ಅಭಿಷೇಕ ಪೂಜೆಯಿಂದಲೂ ಮತ್ತೆ ಕೆಲವರು ಧರ್ಮೋಪದೇಶದಿಂದ, ಜ್ಞಾನವೃದ್ಧಿಯು ದಾನದಿಂದಲೂ, ಅನ್ಯ ಕೆಲವರು ನೋಂಪಿ ಉದ್ಯಾಪನಾದಿ ವ್ರತಗಳಿಂದಲೂ, ತೀರ್ಥಕ್ಷೇತ್ರಾದಿ ಯಾತ್ರಾದಿಗಳಿಂದಲೂ ಅಧಿಕ ಪ್ರಮಾಣದಲ್ಲಿ ಪುಣ್ಯಾರ್ಜನೆ ಮಾಡಿಕೊಳ್ಳುವರು. ಅಷ್ಟೇ ಅಲ್ಲ, ಅಲ್ಲಿ ಮಹಾಯೋಗಿವರ್ಯರಾದ ದಿಗಂಬರ ಮುನಿಗಳಿರುತ್ತಾರೆ. ಆ ಮಹಾಮಹಿಮರ ದಿವ್ಯ ಧರ್ಮೋಪದೇಶದ ಪಾವನ ದರ್ಶನ ರೂಪ ಧಾರ್ಮಿಕ ಕಾರ್ಯಗಳ ಮೂಲಕ ಭವ್ಯರು ಸ್ವರ್ಗಾದಿ ಸುಖಗಳಿಗೆ ಭಾಗಿಗಳಾಗುತ್ತಾರೆ. ಹೀಗೆ ನಾನಾ ವಿಧವಾದ ಸತ್ಕಾರ್ಯಗಳಿಂದ ಸದ್ಗೃಹಸ್ಥರು ಜಿನ ಮಂದಿರಗಳಲ್ಲಿ ಪುಣ್ಯ ಕರ್ಮಾರ್ಚನೆಗಳನ್ನು ಮಾಡಿಕೊಳ್ಳುತ್ತಾರೆ ಎಂದು ಮುನಿಗಳು ಸ್ಪಷ್ಟೀಕರಿಸುತ್ತಾರೆ. ಆದ್ದರಿಂದ ಧನವಂತರು, ಐಶ್ವರ್ಯವಂತರು ಸಹಸ್ರಾರು ವರ್ಷಗಳವರೆಗೂ ಜಿನ ಮಂದಿರಗಳಲ್ಲಿ ಅನುಚಾನವಾಗಿ ಜಿನ ಪೂಜೆಗಳು ಸಾಂಗವಾಗಿ ನಡೆಯುವಂತೆ ಮಾಡಿರುವರು. ಆಗ ಅವರ ಧನ ಸಂಪತ್ತಿ ವಿನಿಯೋಗದ ಸತ್ಫಲವು ಆಗುವುದು. ಆದ್ದರಿಂದ ಜಿನ ಮಂದಿರ ನಿರ್ಮಾಣ, ಜಿನಬಿಂಬ ಪ್ರತಿಷ್ಠೆ, ಶಾಸ್ತ್ರ ಗ್ರಂಥ ಪ್ರಕಾಶನ ಮೊದಲಾದ ಸತ್ಕಾರ್ಯಗಳಲ್ಲಿ ಹಣ ವ್ಯಯ ಮಾಡುವುದು ಅತ್ಯವಶ್ಯಕವಾಗಿರುತ್ತದೆ. ಭಕ್ತ ಶಿರೋಮಣಿಯು
ಜಿನ ಪ್ರತಿಮೆಗಳನ್ನು ಮಾಡಿಸಿ ಪ್ರತಿಷ್ಠೆ ಮಾಡುವುದು ಅದರಿಂದ ಪಡೆದ ಪುಣ್ಯದ ರಾಶಿಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಧನವಂತರು, ಐಶ್ವರ್ಯವಂತರು ಜಿನ ಬಿಂಬಗಳನ್ನು ಮಾಡಿಸಿ ಸ್ವರ್ಗ ಮೋಕ್ಷಾದಿಗಳ ಅಧಿಕಾರಿಯಾಗುವರು. ಇಂತಹ ಕಾರ್ಯಗಳಿಂದ ಧರ್ಮದ ವೃದ್ಧಿಯಾಗುವುದು. ಇವೇ ಮೊದಲಾದ ಉತ್ತಮ ವಿಚಾರದಿಂದ ಧನಪತಿ ಶ್ರೇಷ್ಠಿಯು ಅತಿ ವಿಶಾಲವೂ ಮನೋಹರವೂ ಆದ ಜಿನ ಮಂದಿರವನ್ನು ನಿರ್ಮಿಸಿದನು. ಅದರಲ್ಲಿ ಸುವರ್ಣ ರತ್ನಮಯವಾದ ಜಿನ ಪ್ರತಿಮೆಗಳನ್ನು ಮಾಡಿಸಿ ಮುನಿ, ಆರಿಕ, ಶ್ರಾವಕ, ಶ್ರಾವಿಕೆ ಚತುರ್ಸಂಗವನ್ನು ಬರಮಾಡಿಕೊಂಡು ಮಹಾವೈಭವದಿಂದ ಪಂಚಕಲ್ಯಾಣ ಪೂಜಾ ಮಹೋತ್ಸವವನ್ನು ನೆರವೇರಿಸಿದನು. ದೇವಸ್ಥಾನದ ನಿತ್ಯ ನೈಮಿತ್ತಿಕ ಕೆಲಸ ಕಾರ್ಯಗಳು ಸಾಂಗವಾಗಿ ನಡೆದುಕೊಂಡು ಬರಲು ಸಕಲ ಉಪಕರಣಗಳನ್ನು ಇತ್ತು ಅನುಕೂಲ ಮಾಡಿಕೊಟ್ಟನು. ಈ ಧರ್ಮ ಕಾರ್ಯಗಳನ್ನು ಮಾಡಿಸುವುದರಿಂದ ಧರ್ಮಾತ್ಮ ಧನಪತಿ ಶ್ರೇಷ್ಠಿಯು ಯಶೋಲತೆಯು ಸರ್ವತ್ರ ಹಬ್ಬಿತು. ಈ ವಿಷಯವು ಹೇಗೋ ಕರ್ಣೋಪಕರ್ಣವಾಗಿ ಮಹಾ ದುರ್ವ್ಯಸನಿಯೂ ಆದ ಚೋರಾಗ್ರಹಸನೂ ಆದ ಒಬ್ಬನ ಕಿವಿಗೆ ಬಿದ್ದಿತು. ಆತನು ಹೇಗಾದರೂ ಮಾಡಿ ಆ ಬಹು ಅಮೂಲ್ಯವಾದ ರತ್ನದ ಬಿಂಬವನ್ನು ಅಪಹರಿಸಬೇಕೆಂದು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡನು. ದುರ್ವ್ಯಸನಿಗಳಿಗೆ ಯಾವುದಾದರೂ ಒಂದು ಉಪಾಯವು ಹೊಳೆಯದೆ ಇರುವುದಿಲ್ಲ. ಅದರಂತೆ ಆ ಕಳ್ಳನಿಗೆ ಉಪಾಯವು ತೋರಿ ಕಪಟ ಬ್ರಹ್ಮಚಾರಿಯ ವೇಷವನ್ನು ಧರಿಸಿದನು. ಕಾಯಕ್ಲೇಶಾದಿ ತಪಸ್ಸನ್ನು ಆಚರಿಸುತ್ತಾ ಕ್ಷೀಣ ದೇಹಧಾರಿಯಾಗಿ ದೇಶ, ನಗರ, ಗ್ರಾಮಗಳಲ್ಲಿ ಸಂಚರಿಸುತ್ತಾ ಕಪಟಿಯಾದ ಚೋರಾಗ್ರಹಸನು ಆ ಭೂತಿಲಕನ ನಗರಕ್ಕೆ ಬಂದನು. ಅಲ್ಲಿರುವ ಯಾವುದೋ ಜಿನ ಮಂದಿರದಲ್ಲಿ ಇದ್ದನು. ಅಲ್ಲಿಯ ಶ್ರಾವಕ ವರ್ಗದವರು ಈತನ ಕ್ಷೀಣ ಶರೀರ, ಉಗ್ರ ತಪಸ್ಸುಗಳನ್ನು ನೋಡಿ ಈ ಬ್ರಹ್ಮಚಾರಿಯು ಮಹಾಯೋಗ್ಯರು, ತಪಸ್ವಿಗಳು ಎಂದು ತಿಳಿದು ಇವರ ಕೀರ್ತಿಯನ್ನು ನಗರದೆಲ್ಲ ಹರಡಿಸಿದರು. ಕಪಟ ವೇಷಧಾರಿಯ ದಿವ್ಯ ದೇಹಕಾಂತಿಯ ಪ್ರಸಿದ್ಧಿಯು ಧರ್ಮಾತ್ಮನಾದ ಧನಪತಿ ಶ್ರೇಷ್ಠಿಯ ಕಿವಿಗೂ ತಲುಪಿತು. ಪಾಪ ಧರ್ಮಪ್ರೇಮಿಯಾದ ಧರ್ಮಶ್ರೇಷ್ಠಿಯು ಕಪಟ ವೇಷಧಾರಿ ಬ್ರಹ್ಮಚಾರಿಯ ದರ್ಶನಕ್ಕೆ ಬಂದು ಅತಿ ವಿನಯದಿಂದ ನಮಸ್ಕರಿಸಿ ಅವನ ಕ್ಷೀಣವೂ ತೇಜ ಪುಂಜವೂ ಆದ ಮುಖ ಮುದ್ರೆಯನ್ನು ಕಂಡು ಮಾರುಹೋದನು. ಸ್ವಾಮಿ, ನನ್ನ ಭವನದಲ್ಲಿ ಜಿನಮಂದಿರವಿದೆ. ದರ್ಶನಾರ್ಥಕವಾಗಿ ದಯಮಾಡಿ ಬರಬೇಕು ಎಂದು ಅತಿ ವಿನಯದಿಂದ ಪ್ರಾರ್ಥಿಸಿದನು. ಅದಕ್ಕೆ ಕಪಟಿಯು, ಶ್ರೇಷ್ಠಿಯೇ, ನಾವು ಗೃಹಸ್ಥರ ಮನೆಗಳಲ್ಲಿ ವಾಸ ಮಾಡುವುದು ಯೋಗ್ಯವಲ್ಲ ಎಂದು ತನ್ನ ವೀತರಾಗತೆಯನ್ನು ವ್ಯಕ್ತಪಡಿಸಿದನು. ಮತ್ತಷ್ಟು ಮರುಳಾಗಿ ಪುನಃ ಪುನಃ ಬೇಡಿಕೊಳ್ಳಲು ಕಪಟಿಯು ಸನ್ಮತಿಯನ್ನಿತ್ತು ಆತನ ಜೊತೆಯಲ್ಲಿ ನೂತನ ಮಂದಿರಕ್ಕೆ ಬಂದನು. ಅಲ್ಲಿಯೇ ವಾಸ ಮಾಡತೊಡಗಿದನು. ಕೆಲವು ದಿನಗಳು ಕಳೆದ ನಂತರ ಒಂದು ದಿವಸ ಧನಪತಿ ಶ್ರೇಷ್ಠಿಯು
ಪಾಪಿ ಬ್ರಹ್ಮಚಾರಿಯನ್ನು ಕುರಿತು ಹೇಳುತ್ತಾನೆ, ಪೂಜ್ಯ ಬ್ರಹ್ಮಚಾರಿಗಳೇ, ನನಗೆ ವ್ಯಾಪಾರಾರ್ಥಕವಾಗಿ ಬೇರೆ ದೇಶಗಳಿಗೆ ಹೋಗಬೇಕಾದ ಸಂದರ್ಭ ಬಂದಿದೆ. ಆದ್ದರಿಂದ ತಮ್ಮಲ್ಲಿ ನನ್ನ ಪ್ರಾರ್ಥನೆ ಇದೆ. ನಾನು ವ್ಯಾಪಾರ ಮಾಡಿಕೊಂಡು ಹಿಂತಿರುಗಿ ಬರುವ ತನಕ ಈ ಬಹುಮೌಲ್ಯ ಜಿನಬಿಂಬದ ರಕ್ಷಣೆಯ ಭಾರವು ತಮ್ಮ ಮೇಲೆ ಇರುವುದು ಎಂದನು. ಅದಕ್ಕೆ ಮಾಯಾವೇಷಧಾರಿ ಬ್ರಹ್ಮಚಾರಿಯು, ಶ್ರೇಷ್ಠಿಯೇ, ನಿಮ್ಮ ಜಿನ ಮಂದಿರದಲ್ಲಿ ವಾಸಿಸಲು ಸಾಧ್ಯವಿಲ್ಲ ಎಂದು ನಕಾರಾತ್ಮಕ ಉತ್ತರವಿತ್ತನು. ಇದನ್ನು ಕೇಳಿ ಸರಳ ಪರಿಣಾಮಿಯಾದ ಧನಪತಿಯು, ಸ್ವಾಮಿ, ಆಗುವುದಿಲ್ಲವೆಂದು ಹೇಳಬೇಡಿ. ತಮ್ಮಿಂದಲೇ ಜಿನಬಿಂಬದ ರಕ್ಷಣೆಯಾಗಬೇಕು ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಅಂತರಂಗದಲ್ಲಿ ಹಾಲಾಹಾಲ ವಿಷಯಗಳನ್ನು ಇಟ್ಟುಕೊಂಡು ಬಾಹ್ಯದಲ್ಲಿ ಅಮೃತ ರಸದ ಮಳೆಯನ್ನು ಸುರಿಸಿದರೆ ಯಾರಿಂದ ತಿಳಿಯಲು ಸಾಧ್ಯವಿದೆ? ಆತನ ಕುಟಿಲ ಮಾಯಾಚಾರಿಯನ್ನು ತಿಳಿಯದೆ ಜಿನಮಂದಿರ ಜಿನಬಿಂಬಗಳ ರಕ್ಷಣೆಯ ಭಾರವನ್ನು ಒಪ್ಪಿಸಿದನು. ತಾನು ಧನ ಸಂಪಾದನೆಯ ನಿಮಿತ್ತವಾಗಿ ಪರದೇಶಗಳಿಗೆ ಪ್ರಯಾಣ ಬೆಳೆಸಿದನು. ಇತ್ತ ಮಾಯಾವಿ ಬ್ರಹ್ಮಚಾರಿಯ ಇಷ್ಟಾರ್ಥವು ಸಿದ್ಧಿಸಿತು. ನಿದ್ರೆ ಬಂದವನಿಗೆ ಹಾಸಿಗೆ ಕೊಟ್ಟಂತಾಯಿತು. ಆ ದುರ್ವ್ಯಸನಿಯು ಜಿನಾಲಯದ ಬಹು ಮೌಲ್ಯ ಉಪಕರಣಗಳೊಂದಿಗೆ ಸುವರ್ಣ ರತ್ನಬಿಂಬಗಳನ್ನು ಅಪಹರಿಸಿಕೊಂಡು ಕಾಲಿಗೆ ಬುದ್ಧಿ ಹೇಳಿದನು. ಆ ಮಹಾಪಾಪಿಯ ಘೋರ ಪಾಪವು ಎಷ್ಟರವರೆಗೆ ಗುಪ್ತವಾಗಿರಲು ಸಾಧ್ಯ? ಮಹಾಪಾಪಿ ಮಹಾಕಪಟಿ ಬ್ರಹ್ಮಚಾರಿಯ ಶರೀರದಲ್ಲಿ ಮಹಾಕುಷ್ಠರೋಗವು ಉದ್ಭವಿಸಿತು. ರಕ್ತ ಕೀವು ಹರಿಯತೊಡಗಿತು. ದುರ್ಗಂಧವು ಹಬ್ಬಿತು. ಅಸಹ್ಯ ವೇದನವು ಕೂಡ ಆರಂಭಿಸಿತು. ಅಧಿಕ ಪಾಪವಾಗಲಿ ಅಥವಾ ಅಧಿಕ ಪುಣ್ಯವಾಗಲಿ ತಕ್ಷಣವೇ ಉದಯಕ್ಕೆ ಬರುತ್ತದೆ. ಘೋರ ದುಃಖವನ್ನು, ಪ್ರಚಂಡ ಸುಖವನ್ನು ಉಂಟು ಮಾಡುತ್ತದೆ. ಪಾಪಕೃತ್ಯದ ಫಲವಾಗಿ ಇಹಲೋಕದಲ್ಲಿ ನಾನಾ ವಿಧದ ಮಹಾರೋಗಗಳಿಗೆ ಗುರಿಯಾಗಿ ಘೋರ ದುಃಖವನ್ನು, ಪರಲೋಕದಲ್ಲಿ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ಪುಣ್ಯಕರ್ಮದ ಸತ್ಫಲವಾಗಿ ಕಂಡವರು ಹೊಗಳುವರು, ಎಲ್ಲಿ ಹೋದರೂ ಪೂಜಿಸುವರು. ಪರಲೋಕದಲ್ಲಾದರೂ ಸ್ವರ್ಗ ಚಕ್ರವರ್ತಿಯು ಸಂಪತ್ತಿಗಳ ಪ್ರಾಪ್ತಿಯಾಗುತ್ತದೆ ಎಂದು ನೀತಿಕಾರರು ಹೇಳುತ್ತಾರೆ. ಗ್ರಂಥಕಾರರು ಹೇಳುತ್ತಾರೆ, ಹಾಲಾಹಾಲ ವಿಷಯವನ್ನು ಭಕ್ಷಿಸಿದರೂ ಎಷ್ಟೋ ಮೇಲು, ಅದರಿಂದ ಕೂಡಲೇ ಪ್ರಾಣ ಹೋದರೂ ಚಿಂತೆಯಿಲ್ಲ. ಆದರೆ ದೇವದ್ರವ್ಯ ಧರ್ಮದ್ರವ್ಯಾದಿಗಳನ್ನು ಭೋಗಿಸುವುದು ಒಳ್ಳೆಯದಲ್ಲ. ಪಾಠಕರೇ, ದೇವದ್ರವ್ಯದಿಂದ ದೂರವಿರುವುದೇ ಲೇಸು ಎಂದು ಗ್ರಂಥಕಾರರು ಹೇಳುತ್ತಿದ್ದಾರೆ. ಬ್ರಹ್ಮಚಾರಿಯು ಮಹಾರೋಗದ ಘೋರ ವೇದನೆಯನ್ನು ಅನುಭವಿಸುತ್ತಾ ಅಲ್ಲಿಯೇ ವಾಸಿಸುತ್ತಿದ್ದನು. ರೋಗದಿಂದ ಅಂಗ ಪ್ರತ್ಯಂಗಗಳಲ್ಲಿ ರಕ್ತ ಕೀವು ಸುರಿಯುತ್ತಿತ್ತು. ಎಲ್ಲವೂ ದ್ರವಿಸಿ ಕರಗಿ ಬಹಳ ಜಿಗುಪ್ಸೆ ಉಂಟಾಯಿತು. ನೋಡುಗರಿಗೆ ಬಹು ಭಯಂಕರವಾಗಿತ್ತು. ಆತನು ಪ್ರತಿ ಸಮಯದಲ್ಲಿ ರೌದ್ರ ಆರ್ತ ಧ್ಯಾನ ಮಾಡಿ ಸಮಯವನ್ನು ಕಳೆಯುತ್ತಿದ್ದನು, ನರಳುತ್ತಿದ್ದನು. ಅತ್ತ ವ್ಯಾಪಾರಕ್ಕಾಗಿ
ಹೋಗಿದ್ದ ಧನಪತಿ ಶ್ರೇಷ್ಠಿಯು ಅತುಲ ಸಂಪತ್ತಿನೊಡನೆ ಹಿಂತಿರುಗಿ ಬಂದನು. ಈತನನ್ನು ಕಂಡು ಮಾಯಾವಿ ಕಪಟಿ ಮಹಾಪಾಪಿ ಬ್ರಹ್ಮಚಾರಿಯು ಕೋಪಿಷ್ಠನಾಗಿ, ಈ ಮಹಾಪಾಪಿ ಧನಪತಿ ಇನ್ನೂ ಬದುಕಿರುವನಲ್ಲ, ಬಂದೇ ಬಿಟ್ಟನಲ್ಲ ಎಂದು ದುರ್ವಿಚಾರದಿಂದ ರೌದ್ರ ಧ್ಯಾನ ಮಾಡುತ್ತಿದ್ದಂತೆ ಆತನ ಮಹಾರೋಗ ಜನಿತ ವೇದನೆಯು ಮಿತಿಮೀರಿ ಪ್ರಾಣಪಕ್ಷಿಯು ಹಾರಿಹೋಯಿತು. ಘೋರ ಪಾಪದ ಫಲವಾಗಿ 7ನೆಯ ನರಕದಲ್ಲಿ ಜನ್ಮವಾಯಿತು. ಅಲ್ಲಿರುವ ಅತ್ಯಂತ ದುರ್ಗಂಧಮಯ ಉಪಪಾದ ಪ್ರದೇಶದಲ್ಲಿ ಕಾಲುಗಳನ್ನು ನೀಡಿ ಕೆಳಮುಖವಾಗಿ ಎಷ್ಟೋ ಯೋಜನ ಅಧೋಭಾಗದಲ್ಲಿ ಬಿದ್ದು ಜನಿಸಿದನು. ಒಂದು ಮುಹೂರ್ತ ಸಮಯದೊಳಗೆ ಹುಂಡಕ ಸಂಸ್ಥಾನದಿಂದ ಕುತುಸಿತ ಶರೀರವನ್ನು ಧಾರಣೆ ಮಾಡಿದನು. ಮೇಲ್ಭಾಗದಿಂದ ಬೀಳುತ್ತಿರುವಾಗಲೇ ಶರೀರವು ಭಿನ್ನ ಭಿನ್ನವಾಯಿತು. ಮರದಿಂದ ಉದುರಿದ ಎಲೆಯು ಗಾಳಿಯ ಹೊಡೆತದಿಂದ ತೂರಾಡಿಕೊಂಡು ಭೂಮಿಯಲ್ಲಿ ಹೊರಳಾಡುವಂತೆ ಈ ನಾರಕಿ ಜೀವದ ದುರವಸ್ಥೆಯಾಯಿತು. ನರಕದ ದುಃಖವು ಬಹು ಭಯಂಕರವಾದದ್ದು. ದುರ್ಗಂಧಕ್ಕೆ ನೆಲೆಯಿಲ್ಲ, ವೇದನೆಗೆ ಕೊನೆಯಿಲ್ಲ. ಏಕಕಾಲದಲ್ಲಿ ಸಹಸ್ರಾರು ಚೇಳುಗಳು ಕಚ್ಚಿದಷ್ಟು ದುಃಖದ ವೇದನೆಯಾಯಿತು. ಎಲ್ಲ ಕಡೆಗಳಲ್ಲಿ ತೀಕ್ಷ್ಣ ಮೊಳೆಗಳುಳ್ಳ ಮುಳ್ಳುಗಳು ಹರಡಲ್ಪಟ್ಟಿವೆ. ಈ ವಿಧದ ಅಲ್ಲಿಯ ದುರು ಅವಸ್ಥೆಯನ್ನು ಕಂಡು ವಿಚಾರಿಸುತ್ತಾನೆ ಬ್ರಹ್ಮಚಾರಿ ಜೀವಿಯು, ನಾನು ಯಾರು? ಇಲ್ಲಿಗೆ ನಾನೆಲ್ಲಿಂದ ಬಂದೆ? ಈ ಸ್ಥಾನವು ಎಷ್ಟಕ್ಕೆ ಭಯಂಕರವಾಗಿದೆ? ಈ ಕ್ರೂರಿಗಳು ಯಾರು? ಹೀಗೆ ವಿಚಾರ ಮಗ್ನವಾಗುತ್ತಿರಲು ವಿಭಂಗ ಅಂದರೆ ಕೂವವಧಿ ಜ್ಞಾನವು ಉದಯಿಸಿತು. ತಾನು ನರಕದಲ್ಲಿ ಜನಿಸಿದ್ದೇನೆ ಎಂದು ತಿಳಿದು ತನ್ನ ಪೂರ್ವ ಜನ್ಮದ ಘೋರ ಮಹಾಪಾಪ ಕೃತ್ಯಗಳನ್ನು ಸ್ಮರಿಸುತ್ತಾ ಚಿಂತಾಮಗ್ನನಾದನು. ನಾನು ಪೂರ್ವದಲ್ಲಿ ಪಂಚೇಂದ್ರಿಯ ವಿಷಯಗಳಲ್ಲಿ ಆಸಕ್ತನಾಗಿ ಸಪ್ತ ವ್ಯಸನಿಯಾಗಿದ್ದೆ. ಅಭಕ್ಷ ಭಕ್ಷಕನಾದೆ. ಸ್ವಚ್ಛಂದ ಮನಸ್ಕನಾಗಿ ಮಾದಕ ಪಾನಗಳನ್ನು ಸೇವಿಸಿದೆ. ಮಾಯಾಚಾರಾದಿಗಳಿಂದ ಪರರ ಧನ ಸಂಪತ್ತಿಗಳನ್ನು ಅಪಹರಿಸಿದೆ. ಪರ ಸ್ತ್ರೀಯರನ್ನು ಬಲಾತ್ಕಾರವಾಗಿ ಭೋಗಿಸಿದೆ. ನಿರ್ದಯವಾಗಿ ಜೀವಿಗಳನ್ನು ಹಿಂಸಿಸಿದೆ. ಪ್ರಾಣಿಘಾತ ಕವಚಗಳನ್ನಾಡಿ ಜೀವಿಗಳ ಮನಸ್ಸನ್ನು ನೋಯಿಸಿದೆ. ಜಿನ ಮಂದಿರಗಳ ಉಪಕರಣಾದಿ ಜಿನ ಬಿಂಬಗಳನ್ನು ಕಪಟಾಚಾರದಿಂದ ಅಪಹರಿಸಿದೆ. ಆರ್ತ ಧ್ಯಾನದಿಂದ ಪರರಿಗೆ ದುಃಖವೆನ್ನಲಾಗಿದೆ. ದುರಾಚಾರಗಳಿಂದ ನಿರಂತರ ಪಾಪದ ರಾಶಿಯನ್ನೇ ಸಂಪಾದಿಸಿದೆ. ಇಂತಹ ಮಹಾ ಪಾಪಕೃತ್ಯಗಳ ಫಲದಿಂದ ಈ ದಾರುಣ ದುಃಖವನ್ನು ಅನುಭವಿಸುತ್ತಿರುವೆನಲ್ಲ ಎಂದು ಮರುಗಿದನು. ಈ ಮಹಾಪಾಪದಿಂದ ದುಃಖಪೂರಿತ ಮಹಾನಿಂದರೂಪ ಸಾಗರದ ಮಧ್ಯದಲ್ಲಿ ಜನಿಸಬೇಕಾಯಿತು. ಅಯ್ಯೋ, ನಾನು ಪಾಪ ರಾಕ್ಷಸದಿಂದ ವರ್ಜಿತನಾದೆ. ಈಗ ಯಾರ ಆಶ್ರಯವನ್ನು ಪಡೆಯಲಿ? ಎಲ್ಲಿಗೆ ಹೋಗಲಿ? ಸಂಕಟದ ಬೇಗೆಯನ್ನು ಯಾರ ಮುಂದೆ ಹೇಳತೊಡಗಲಿ? ಪಾಪಕರ್ಮದ ತೀವ್ರ ಉದಯವಿರುವುದರಿಂದ ಇಲ್ಲಿ ಯಾರೂ ರಕ್ಷಕರು ಕಂಡುಬರುವುದಿಲ್ಲ. ಇನ್ನು ಘೋರ ಆಪತ್ತಿ ವಿಪತ್ತಿಗಳಿಂದ ಭರಿತ
ದುಃಖ ಸಾಗರದಿಂದ ಪಾರಾಗುವ ಬಗ್ಗೆ ಏನು ಎಂದು ಗೋಳಾಡಿದನು ಆ ನಾರಕಿ ಜೀವಿಯು. ಈ ರೀತಿಯಾಗಿ ಬ್ರಹ್ಮಚಾರಿಯ ಜೀವಿಯು ನರಕ ಸಂಬಂಧವಾದ ಅಸಹ್ಯ ವೇದನೆಗಳ ಪರಂಪರೆಯನ್ನು ಚಿಂತಿಸುವಷ್ಟರಲ್ಲಿ ಕೆಲವು ನಾರಕಿಗಳು ಬಂದು ಎತ್ತಿಕೊಂಡು ಕುದಿಯುತ್ತಿರುವ ಎಣ್ಣೆಯ ಪಾತ್ರೆಯಲ್ಲಿ ಹಾಕಿದರು. ನೋಡುತ್ತಿದ್ದಂತೆ ಶರೀರವೆಲ್ಲವೂ ಬೆಂದು ಹೋಯಿತು. ಅಲ್ಲಿಂದ ಹೊರಟು ಶಾಂತಿ ಪಡೆಯಬೇಕೆಂಬ ಬಹು ಆಸೆಯಿಂದ ಸಮೀಪದಲ್ಲಿ ಹರಿಯುತ್ತಿದ್ದ ವೈತರಣಿ ನದಿಯ ದುರ್ಗಂಧ ನೀರಿನಲ್ಲಿ ಧುಮುಕಿತು. ಆದರೆ ಅಲ್ಲಿಯೂ ಶಾಂತಿಯ ಲೇಶವು ಕಾಣಿಸಲಿಲ್ಲ. ಆ ನೀರು ವಿಷ ದ್ರಾವಕ ಮಿಶ್ರಣವಾದುದರಿಂದ ಘೋರ ತಾಪದಾಯಕವಾಯಿತು. ಎಲ್ಲಿಯೂ ಶಾಂತಿ ಸಮಾಧಾನವು ದೊರಕಲಿಲ್ಲ. ಮತ್ತೆ ಅಲ್ಲಿಯೇ ಸಮೀಪದಲ್ಲಿರುವ ವನದಲ್ಲಾದರೂ ಹೋಗಿ ವಿಶ್ರಾಂತಿಯನ್ನು ಪಡೆಯಬೇಕೆಂದು ವಿಚಾರಿಸಿತು. ವನವನ್ನು ಪ್ರವೇಶಿಸಿದನು. ಯಾವುದಾದರೊಂದು ಮರದ ನೆರಳಿನಲ್ಲಿ ಕುಳಿತುಕೊಳ್ಳಲು ಹೋಗುವಷ್ಟರಲ್ಲಿ ಪ್ರಚಂಡ ಬಿರುಗಾಳಿ ಬೀಸಿತು. ತೀಕ್ಷ್ಣ ಖಡ್ಗದಂತಿರುವ ಆ ಮರದ ಎಲೆ ಉದುರಿ ಶರೀರದ ಮೇಲೆ ಬಿತ್ತು. ಆದ್ದರಿಂದ ಶರೀರವು ಸಹಸ್ರಾರು ತುಂಡುಗಳಾದವು. ಅಲ್ಲಿಂದ ಅದೇ ದುರವಸ್ಥೆಯಲ್ಲಿ ಮತ್ತೊಂದು ವನವನ್ನು ಪ್ರವೇಶಿಸಿದನು. ಅಲ್ಲಿ ಏನಾಗಿದೆ? ವೈಕ್ರಿಕ ಶರೀರಧಾರಿ ಸಿಂಹ, ಹುಲಿ ಮೊದಲಾದ ಕ್ರೂರ ಪ್ರಾಣಿಗಳು ಈತನನ್ನು ಕಂಡು ಓಡಿ ಬಂದು ಭಕ್ಷಿಸಿದವು. ಅಷ್ಟರಲ್ಲಿ ಕೆಲವು ಜನ ನಾರಕಿಗಳು ಕಪಟಿ ಬ್ರಹ್ಮಚಾರಿ ಜೀವಿಗೆ ಕನ್ಸನ್ನೆ ಮಾಡಿ, ನೋಡು, ನೀನು ಪೂರ್ವಜನ್ಮದಲ್ಲಿ ಪರಸ್ತ್ರೀಯರ ಮಾನಭಂಗ ಶೀಲಭಂಗ ಮಾಡಿದ್ದೀರಾ. ಇಲ್ಲಿ ಬಾ, ಈಗಲಾದರೂ ಆ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾ ಕೆಂಪಾಗಿ ಕಾಯಿಸಿದ ಸ್ತ್ರೀರೂಪ ಬೊಂಬೆಯನ್ನು ಅಲಂಕರಿಸಲು ಪ್ರೋತ್ಸಾಹಿಸಿದರು. ಅಕಾರಳ ವಿರಳ ರೂಪಧಾರಿಗಳಾದ ಕೆಲವು ನಾರಕಿಗಳು ಈತನ ಬಾಯಿಯನ್ನು ಬಲಾತ್ಕಾರವಾಗಿ ಬಿಡಿಸಿ ಕೆಂಪಗೆ ಕಾಯಿಸಿದ ತಾಮ್ರದ ರಸವನ್ನು ಸುರಿಸಿದರು. ಕುಡಿ ಮದ್ಯವನ್ನು ಎಂದು ಗೊಳ್ಳನೆ ನಗುತ್ತಿದ್ದರು. ಸಂಪೂರ್ಣ ಸಮುದ್ರ ಜಲವನ್ನೇ ಕುಡಿಸಿದರೂ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಬೇಕೆಂದಿರುವಾಗ ಒಂದು ತೊಟ್ಟು ನೀರು ಸಿಗುವುದಿಲ್ಲ. ಇಂತಹ ವಿಕಟಾವಸ್ಥೆ ಅಲ್ಲಿ. ಪ್ರಪಂಚದ ಜೀವಿಗಳಿಗೆ ಸಾಕಾಗುವ ಅನ್ನದಿಂದಲೂ ನಾರಕಿಗಳ ಹಸಿವೆಯನ್ನು ಹೋಗಲಾಡಿಸಲಾಗದ ಹಸಿವೆಯು ನಾರಕಿ ಜೀವಿಗಳಿಗೆ ಆಗುತ್ತದೆ. ಆದರೆ ಅಲ್ಲಿ ಒಂದು ಅನ್ನದ ಕಣವೂ ದೊರೆಯುವುದಿಲ್ಲ. ಈ ಪ್ರಕಾರ ನರಕದಲ್ಲಿ ಪರಸ್ಪರ ಉಂಟಾಗುವ ಮನ ವಚನ ಕಾಯಗಳ ನೀಚ ಪ್ರವೃತ್ತಿಯಿಂದ ಆರ್ಜಿಸಲ್ಪಟ್ಟ ಮಹಾಪಾಪ ಕರ್ಮದ ಉದಯದಿಂದ ಶೀತ, ಉಷ್ಣ, ಕ್ಷುಧ, ತೃಷೆ ಮೊದಲಾದ ಭೀಕರ ಯಾತನೆಗಳನ್ನು ಆ ಬ್ರಹ್ಮಚಾರಿ ನಾರಕಿ ಜೀವಿಯು ಅನುಭವಿಸುತ್ತಿರುವ ಘೋರ ಯಾತನೆಯನ್ನು ವಚನದಿಂದ ವರ್ಣಿಸಲು ಸಾಧ್ಯವಿಲ್ಲ ಎಂದು ಗ್ರಂಥಕಾರರು ಹೇಳುತ್ತಿದ್ದಾರೆ. ಆ ಪಾಪಿಯು 33 ಸಾಗರ ಪರ್ಯಂತ ಎಡೆಬಿಡದೆ ನಾನಾ ದುಃಖ, ಪರ ಪೀಡನ ಮೊದಲಾದ ಕಷ್ಟವನ್ನು ಅನುಭವಿಸಿದನು. ನರಕವು ಪೂರ್ಣವಾಯಿತು.
ಆ ನಾರಕಿ ಜೀವಿಯು ಅಲ್ಲಿಂದ ಸ್ವಯಂಭೂ ರಮಣ ಸಮುದ್ರದಲ್ಲಿ ಮಹಾಮತ್ಸ್ಯನಾಗಿ ಹುಟ್ಟಿತು. ಅಲ್ಲಿಯೂ ಬಹುಕಾಲ ಜಲಚರ ಜೀವಿಗಳ ಭಕ್ಷಣೆಯ ಪಾಪದ ಫಲವಾಗಿ ಪುನಃ 7ನೆಯ ನರಕದಲ್ಲಿ ಜನಿಸಿ ದುಃಖವನ್ನು ಅನುಭವಿಸುತ್ತಾ ಕ್ರಮೇಣ ತ್ರಸ್ಸ, ಸ್ಥಾವರ ಮೊದಲಾದ ಯೋನಿಗಳಲ್ಲಿ ಭ್ರಮಿಸುತ್ತಾ ಈಗ ಅದೇ ಜೀವವು ಅಕೃತ ಪುಣ್ಯನಾಗಿ ಜನಿಸಿರುವನು. ನೋಡು, ಈ ಅಕೃತ ಪುಣ್ಯನ ಜೀವನು ಪೂರ್ವಜನ್ಮದಲ್ಲಿ ಮಾಯಾಚಾರವನ್ನೆಸಗಿ ಪಾಪವನ್ನು ಸಂಪಾದಿಸುವುದರ ಫಲವಾಗಿ ದಾರುಣ ನರಕಾದಿ ಯಾತ್ರೆಯನ್ನು ಅನುಭವಿಸಬೇಕಾಯಿತು. ಇದೆಲ್ಲವನ್ನು ವಿಚಾರಿಸಿ ಬುದ್ಧಿಶಾಲಿಗಳು ಪಾಪಕರ್ಮಗಳಿಂದ ತನ್ನಾತ್ಮನನ್ನು ರಕ್ಷಿಸಿಕೊಳ್ಳಬೇಕು. ನಿತ್ಯವೂ ವ್ರತ ನಿಯಮಾದಿಗಳನ್ನು ಧಾರಣೆ ಮಾಡಿಕೊಂಡು ಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕು. ಅಕೃತ ಪುಣ್ಯನ ದಾನದ ವರ್ಣನೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯಲು ಇದ್ದೇವೆ. पंचपरमेष्टि भगवान की जय हो. जिनवाणी माता की जय हो. अहिंसा परमो धर्म की जय हो. ಎಲ್ಲರಿಗೂ ಜೈ ಜಿನೇಂದ್ರ.